ಈಗ ಒಂದು ಬಿಗ್ ಅನೌನ್ಸ್ಮೆಂಟ್. ನನ್ನ ಜೊತೆ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದವರು ಈ ಜರ್ನಿ ಜಾಯ್ನ್ ಆಗಿ. ಈ ಎಪಿಸೋಡ್, ಈ ಸೀಸನ್ ಮಾತ್ರ ನಿಮಗೆ ಕ್ರೇಜಿಯಾಗಿ ಬರುತ್ತೆ. ನೋಡ್ತಾ ಇರಿ. ಯಾವ ಟ್ರಿಪ್ ಅಂತ ಅನ್ಕೊಂಡಿದ್ದೀರಾ? ನಮ್ಮ ಸ್ಟೇಟಲ್ಲಿ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಪೆಡ್ಡಿ ಸಿನಿಮಾ ಎಲ್ಲ ನೋಡಿದ್ರಿ ಅಲ್ವಾ? ಇದು ಯಾವುದೋ ಅನ್ಕೊಂಡ್ ಕುಣಿತಾನಲ್ಲ ಅವನು, ಹಿಂಗೆ ಅನ್ಕೊಂಡ್ ಕುಣಿಯೋದು, ಆ ಜಾಗಕ್ಕೆಲ್ಲ ಹೋಗ್ತೀವಿ. ನಮ್ಮ ಲೈಫಲ್ಲಿ ಮದುವೆ ಆಗಿ ಜವಾಬ್ದಾರಿ ತಗೊಂಡ್ಮೇಲೆ ನಾವು ಸಂಸಾರ, ಕುಟುಂಬ ಅಂತ ನಾವು ಎಲ್ಲರಿಗೋಸ್ಕರ ನಾವು ಬದುಕ್ತೀವಿ. ತಪ್ಪಲ್ಲ, ಬದುಕಿ. ಆದರೆ ನಮಗೋಸ್ಕರ ನಾವು ಬದುಕೋದನ್ನು ಮರೆತು ಬಿಟ್ಟಿರ್ತೀವಿ ನೋಡಿ, ಅದು ತಪ್ಪು. ಕಳೆದ 1 ತಿಂಗಳಿಂದ ನನಗೆ ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ ಸಿಕ್ಕಾಪಟ್ಟೆ ಕಾಡ್ತು. ಏನೇ ಹೇಳಿ 40 ವರ್ಷ ಆದಮೇಲೆ ನಮ್ಗೆ ಅತಿ ದೊಡ್ಡ ಆಸ್ತಿ ಅಂದರೆ ಆರೋಗ್ಯ. ಅದಿಲ್ಲ ಅಂದರೆ ಜೀವನದಲ್ಲಿ ನಾವು ಕಟ್ಟಿರೋ ಸಾಮ್ರಾಜ್ಯ ಎಲ್ಲ ನಮ್ಮ ಕಣ್ಣು ಮುಂದೆನೇ ಕೊಲ್ಯಾಪ್ಸ್ ಆಗುತ್ತೆ. ಅದನ್ನು ನಾನು ಫೀಲ್ ಮಾಡಿದೆ. ಮೊದಲೆಲ್ಲ ನಮ್ಮ ಆರೋಗ್ಯದ ಕಡೆನೇ ಗಮನ ಕೊಡ್ದೇ ನನ್ನನ್ನು ನಂಬಿರೋರು ಇಷ್ಟು ಜನ ಇದ್ದಾರೆ, ಕುಟುಂಬ ಅದು ಇದು ಅಂತ ಎಲ್ಲ ತಲೆಗೆ ಆಲೋಚನೆ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ. ಆದರೆ ಯಾವಾಗ ನಮ್ಮ ಆರೋಗ್ಯ ಕೆಡುತ್ತೋ ಅವಾಗ ನಾವು ಅನ್ಕೊಂಡಿದ್ದು ಎಲ್ಲ ಉಲ್ಟಾ ಆಗುತ್ತೆ. ಆದರೆ ನಿಜವಾದ ಜೀವನದ ಸತ್ಯ ಏನು ಅಂತಂದ್ರೆ, ನಾವು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ದುಃಖದಲ್ಲಿರೋನು ಇನ್ನೊಬ್ಬಂಗೆ ಸಂತೋಷ ಕೊಡೋಕ್ಕಾಗತ್ತಾ? ಮೊದಲು ನಮ್ಮ ಹತ್ರ ಸಂತೋಷ ಉಳಿಸ್ಕೊಳ್ಳೋದನ್ನ ನಾವು ಕಲಿಬೇಕು. ಆಮೇಲೆ ಇತರರಿಗೆ ಅದನ್ನು ಹಂಚ್ಬೋದು. ಆ ವಿಷಯ ಬಿಡಿ. ಈಗ ರಿಕವರ್ ಆಗ್ತಿದ್ದಂಗೆ ನನ್ನ ಯೂಟ್ಯೂಬಲ್ಲೂ ಏನಾದರೂ ಕಂಟೆಂಟ್ಗಳು ಹಾಕ್ಬೇಕಲ್ವಾ? ಓಕೆ, ಈಗ ಅಭಿಲಾಷ್ ನಾವು ಎಲ್ಲಾದರೂ ಒಂದು ಕಡೆ ಟ್ರಾವೆಲ್ ಮಾಡೋಣ, ಬೈಕ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಹಿಮಾಲಯನಂತೂ ಸರ್ವಿಸಿಗೆ ಕೊಡಬೇಕು. ಹಾಸನದಲ್ಲಿ ಸರ್ವಿಸಿಗೆ ಕೊಟ್ಟರೆ ನನ್ನ ಗಾಡಿ ಹೊಗೆ ಅನ್ನೋದು ನನಗೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು ಬೆಂಗಳೂರಲ್ಲೇ ಮಾಡಿಸ್ತಾ ಇದ್ದೀನಿ. ಈಗ ವೈಟ್ ಫೀಲ್ಡಿಗೆ ತಗೊಂಡು ಹೋಗ್ತಾ ಇದ್ದೀನಿ ಹಿಮಾಲಯನ. ಎಲ್ಲಿಗೆ ಏನು ಎತ್ತಂತ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಟ್ರಿಪ್ ಪ್ಲ್ಯಾನ್ ಏನು ಗೊತ್ತಿಲ್ಲ, ಆದರೆ ಪ್ಲ್ಯಾನ್ ಮಾಡ್ತೀವಿ ಈ ವಿಡಿಯೋ ಕೊನೆ ಒಳಗೆ. ನೆಕ್ಸ್ಟ್ ಡೇ ನಾನು ಕರಿಗಾಡು ಅಂತ ತಗೊಂಡು ವೈಟ್ ಫೀಲ್ಡಲ್ಲಿ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸಿಗೆ ಕೊಟ್ಟೆ. ಸರ್ವಿಸ್ ಸೆಂಟ್ರಲ್ಲಿ ಗಾಡಿ ಇವತ್ತು ಕೊಡೋಕ್ಕಾಗಲ್ಲ, ನಾಳೆ ಕೊಡ್ತೀವಿ ಅಂದರು. ನನಗೆ ಕೆಲಸ ಇದ್ದಿದ್ದರಿಂದ ಸೀದಾ ಊಬರ್ ಟ್ಯಾಕ್ಸಿ ಮಾಡ್ಕೊಂಡು ಅಭಿಲಾಷ್ ಅವ್ರ ಮನೆಗೆ ಹೋಗಿ ಎಕ್ಸ್ಪಲ್ಸ್ ಇಸ್ಕೊಂಡು ಹೋಗೋಣ ಅಂತ ಹೋದೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಯಾವ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಅಂತ. ಆದರೆ ಅಭಿಲಾಷ್ ಅವ್ರ ಮನೆಗೆ ಹೋಗಿದ ತಕ್ಷಣ ಒಂದು ಶಾಕ್ ಆದಿತ್ತು. ಮಹಾರಾಷ್ಟ್ರ ಟ್ರಿಪ್. ಅಭಿಲಾಷು, ಡ್ಯೂಗಿರಿ, ಕಲ್ಯಾಣ ಎಲ್ಲ ಸೇರಿ ಮಹಾರಾಷ್ಟ್ರ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಾರೆ. ನನಗೆ ಹುಷಾರಿಲ್ಲ ಅಂತ ಹೇಳೇ ಇರಲಿಲ್ಲ. ಆದರೆ ಅವ್ರ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ ದಿಸ್ ಈಸ್ ಅ ಕ್ರೇಜಿ ಟ್ರಿಪ್, ನಾನು ಇದಕ್ಕೆ ಎಂಟ್ರಿ ಆಗಲೇಬೇಕು ಅಂತ ಅನ್ನಿಸ್ತು. ಆರೋಗ್ಯ ಫುಲ್ಲು ರಿಕವರ್ ಆಗಿಲ್ಲ ಅಂತ ಅಂದರು. ಲೈಫಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದ್ರೆ ಇವ್ರ ಜೊತೆ ಮಾತ್ರ ಮಾಡೋಕ್ಕಾಗೋದು, ಮತ್ತಿನ್ನು ಯಾವತ್ತೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಡೀರ್ಲಾ ಹೋಗೋಣ, ನಾನು ಬರ್ತೀನಿ ಅಂತ ಕೈ ಜೋಡಿಸಿದ್ದೀನಿ. ಬೈಕೇನೋ ಸರ್ವಿಸಿಗೆ ಕೊಟ್ಟು ಬಂದಿದ್ದೀನಿ. ಆದರೆ ಮಹಾರಾಷ್ಟ್ರಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀವಾ? ಇಲ್ಲ. ಈ ಮಳೆಗಾಲದಲ್ಲಿ ಬೈಕ್ ಓಡಿಸ್ಕೊಂಡು ಹೋಗೋಕ್ಕಾಗತ್ತಾ? ಕಾರಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಮಾತ್ರ ಸರ್ವಿಸ್ ಮಾಡಿಸ್ಬೇಕು ಅಂದರೆ ವಯಸ್ಸು ಆಯ್ತಾ ಅವಕ್ಕೆ ದುಡ್ಡು ಜಾಸ್ತಿ. ಏನು ಮಾಡ್ತೀರಾ? ಆಲ್ಮೋಸ್ಟ್ ಎಷ್ಟು 8,000 9,000ವರೆಗೂ ಬಿಲ್ ಹೇಳಿದ್ರು. ಕಮ್ಮಿ ಮಾಡಿಸಿ ಕೆಲವು ಪಾರ್ಟ್ಸ್ಗಳನ್ನ ಹಾಕ್ಸಿಲ್ಲ. ಡಿಸ್ಕ್ ಬ್ರೇಕ್ದು ರಿಂಗು ಮತ್ತು ಮುಂದ್ಗಡೆ ಇನ್ನೊಂದು ಯಾವ್ದು ಏನೇನೋ ಹೋಗಿದೆ, ಚೈನ್ ಪಾಕೆಟ್ ಎಲ್ಲ ಹೋಗಿದೆ ಅಂತಿದ್ರು. ಹಾಕ್ಸಿ ಅಂದ್ರು. ಬೇಡ ನಾನು ಗಾಡಿ ಓಡಿಸೋದೇ ಇಲ್ಲ. ಎಷ್ಟು ಅಬ್ಬಬ್ಬ ಅಂದರೆ 4 ವರ್ಷಕ್ಕೆ 18,000 ಓಡಿಸಿದ್ದೀನಿ ಗಾಡಿ. ಆಂಟಿಕ್ ಗಾಡಿ ಇನ್ನೂ ಹೊಸದಿದ್ದಂಗಿದೆ. ಆದರೆ ಸರ್ವಿಸ್ ಮಾತ್ರ ಅಪ್ ಟು ಡೇಟು ಸಖತ್ತಾಗಿ ಮಾಡಿಸ್ತಾ ಇದ್ದೀನಿ. ಒಂದೊಂದ್ಸರಿ ಸರ್ವಿಸ್ ಮಾಡಿಸಿ 4,000 5,000 10,000ವರೆಗೂ ಹೋಗಿದೆ. ಬರೀ ಸರ್ವಿಸ್ ಮಾಡ್ಸೋಣ ಇಡೋಣ ಹಂಗಾಗೋಗಿದೆ. ಮೊನ್ನೆ ಹೋಗಿ ಅಭಿಲಾಷ್ ಗಾಡಿ ತಗೊಂಬಂದೆ, ಎಕ್ಸ್ಪಲ್ಸು ರ್ಯಾಲಿ ಎಡಿಷನ್ ಕಿಟ್. ಅದನ್ನೇ ತಗೊಂಡು ಬಿದ್ದಿಲ್ಲಿ ಮುರ್ಕೊಂಡಿದ್ದೆ ನೋಡಿ, ಇಲ್ಲಿ ಮೊನ್ನೆ ಒಂದ್ಸರಿ ಅದೇ ಗಾಡಿ. ಆ ಗಾಡಿ ತಗೊಂಡ್ಬಂದೆ. ಸಖತ್ತಾಗಿದೆ ಮಾತ್ರ. ಟ್ರಾಫಿಕಲ್ಲೂ ಹೆಂಗ್ ಓಡಿಸ್ದೆ ಅಂದ್ರೆ ನನ್ನನ್ನು ನೋಡಿ ನನಗೆ ಖುಷಿ ಆಯ್ತಾ ಇತ್ತು. ಅವನಜ್ಜಿ ಹಿಂಗ್ ಹೊಡಿತಾ ಇದ್ದೀನಲ್ಲ ಗಾಡಿನ, ನನ್ನ ರೇಸ್ ಒಳ್ಳೆ ಇದು ಓಡಿಸ್ತಾರಲ್ಲ ಟ್ರ್ಯಾಕಲ್ಲಿ, ಆ ಥರ ಓಡಿಸ್ಬಿಟ್ಟೆ. ಹಂಗೆ ಗಾಡಿ ಹಂಗಿತ್ತು, ಲೈಟ್ ವೈಟು, ಹೆಂಗ್ ಬೇಕಂಗೆ ಮುಗಿಸ್ಬೋದು. ನನ್ನ ಹಿಮಾಲಯನ್ ಅಂತೂ ಹೆವಿ ಅಲ್ವಾ, ಅದ್ರಲ್ಲಿ ನಾನು ಓಡ್ಸೋಕ್ಕೆ ಆಗಿಲ್ಲ. ಈಗ ಮೊನ್ನೆ ಗಿಡ್ಡನ್ ಕರ್ಕೊಂಡೋಗಿ ಹಂಗೆ ಓಡಿಸಿದ್ದೆ. ಅಭಿಲಾಷ್ದಾಗ ಯಾವ ಗಾಡಿ ಸಿಕ್ಕಿದ್ರು ಹಂಗೆ ಹೊಡಿತಾ ಇದ್ದೀನಿ. ಸಖತ್ತಾಗಿದೆ. ಅದನ್ನು ತಗೊಂಡೋಗಿ ಆಫ್ ರೋಡ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಈಗೊಂದು ಬಿಗ್ ಅನೌನ್ಸ್ಮೆಂಟ್, ಈಗೊಂದು ಕ್ರೇಜಿ ರೈಡು. ಇದನ್ನ ನಾನು ಈ ಟೀಮ್ ಜೊತೆ ಮಾಡಿದ್ರೆ ಮಾಡೋಕ್ಕಾಗದು, ಇನ್ನು ಲೈಫಲ್ಲಿ ಯಾವತ್ತೂ ಮಾಡೋಕ್ಕಾಗಲ್ಲ. 1 ಟೈಮ್ ಎಕ್ಸ್ಪೀರಿಯನ್ಸು, ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಡ್ಯೂಗಿರಿ, ಕ್ಯಾಂಪಿಂಗ್ ನಡಿಗೆ ಅಭಿಲಾಷು, CK, ಕಲ್ಯಾಣ ಇವರೆಲ್ಲ ಸೇರ್ಕೊಂಡು ಒಂದು 20 ಜನ ಒಂದು ಟ್ರಿಪ್ ಹೊಡ್ತಾ ಇದ್ದೀವಿ. ಕ್ರೇಜಿ ಟ್ರಿಪ್ಪು. ಈ ಎಪಿಸೋಡ್, ಈ ಸೀಸನ್ ಮಾತ್ರ ನಿಮಗೆ ಕ್ರೇಜಿಯಾಗಿ ಬರುತ್ತೆ. ನೋಡ್ತಾ ಇರಿ. ಯಾವ ಟ್ರಿಪ್ಪು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಸ್ಟೇಟಲ್ಲಿ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಮಹಾರಾಷ್ಟ್ರ. ಕ್ರೇಜಿ ಟ್ರಿಪ್ ಇದು, ಅಡ್ವೆಂಚರ್ ಟ್ರಿಪ್ಪು. ಆಲ್ಮೋಸ್ಟ್ 10 ದಿನ ಹೋಗ್ತೀವಿ ಜರ್ನಿ. ಸಖತ್ತಾಗಿದೆ. ಏನು 8ನೇ ತಾರೀಕು ಹೋಗ್ತೀವಿ. ಈ ಮಂತ್ 8ನೇ ತಾರೀಕು ಹೊಡ್ತಾ ಇದೀವಿ. ಇನ್ನೊಂದು, ಎಷ್ಟೋ ಜನ ಹೇಳ್ತೀರಾ ನಮ್ಮ ಜೊತೆ ಜಾಯ್ನ್ ಆಗಬೇಕು, ನೀವು ಎಂತೆಂಥ ಟ್ರೈಡ್ ಮಾಡ್ತೀರಾ. ನಾವು ಅಷ್ಟೇ ಕೆಲಸ ಮಾಡಿ ಸಾಕಾಗೋಗಿದೆ. ನಿಮ್ಮ ಥರ ಒಂದು ಸ್ವಲ್ಪ ದಿನ ನಾವು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಳ್ಳೋರಿಗೆ ಗ್ರೇಟ್ ಥಾಟ್ ಅದು. ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಮದುವೆ ಆಗಿ ಜವಾಬ್ದಾರಿ ತಗೊಂಡ್ಮೇಲೆ ನಾವು ಸಂಸಾರ, ಕುಟುಂಬ ಅಂತ ನಾವು ಎಲ್ಲರಿಗೋಸ್ಕರ ನಾವು ಬದುಕ್ತೀವಿ. ತಪ್ಪಲ್ಲ, ಬದುಕಿ. ಆದರೆ ನಮಗೋಸ್ಕರ ನಾವು ಬದುಕೋದನ್ನು ಮರೆತು ಬಿಟ್ಟಿರ್ತೀವಿ ನೋಡಿ, ಅದು ತಪ್ಪು.
ಆಯ್ತಾ. ಅಂತ ತಪ್ಪುಗಳು ಮಾಡಬಾರ್ದು. ನಿಮ್ಮ ಲೈಫಲ್ಲಿ ಈ ತರ ಆಪರ್ಚುನಿಟಿ ಬಂದಾಗ ಅದನ್ನು ಬಳಸ್ಕೊಳ್ಳಿ. ಒಬ್ಬೊಬ್ಬರೇ ಅಂತೂ ಹೋಗಕ್ ಆಗಲ್ಲ. ನಮ್ಮ ಟೀಮ್ ಈ ಸರಿ ಕರ್ಕೊಂಡು ಹೋಗ್ತಾ ಇದೆ ಎಲ್ಲಾರನ್ನು. ಎಲ್ಲಿಗೆ? ಮಹಾರಾಷ್ಟ್ರ ಟ್ರಿಪ್ಪಿಗೆ ನಮ್ಮ ಟೀಮ್ ಈ ಸರಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದೆ. ನಾನು ಡ್ಯೂಕ್ ಗಿರಿ ಅವ್ರದ್ದು ಮತ್ತೆ ಅಭಿಲಾಷ್ ಕ್ಯಾಂಪಿಂಗ್ ಕನ್ನಡಿಗ ಅವ್ರದ್ದು ಇದೆಯಲ್ಲ ಜಟಾಯು ಕ್ಯಾಂಪಿಂಗ್ ಕ್ಲಬ್, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ನೀವುಗಳು ಯಾರು ಬರೋದಿದ್ರೆ ಜಟಾಯು ಅಡ್ವೆಂಚರ್ ಟ್ರಿಪ್ಸ್ ಎಲ್ಲ ಏನಿದೆ ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ದು, ಅಲ್ಲೋಗಿ DM ಮಾಡಿ. ನೀವು ಬರೋರಿದ್ರೆ 8ನೇ ತಾರೀಕು ಒಳಗೆ ನೀವು ಬುಕಿಂಗ್ ಮಾಡ್ಕೊಬೇಕು. ಯಾಕೆಂದ್ರೆ ಡ್ಯೂಕ್ ಗಿರಿ ಮತ್ತೆ ಅಭಿಲಾಷ್ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜ್ ನ ರೆಡಿ ಮಾಡಿದ್ದಾರೆ. ಎಲ್ಲ ಸ್ಟೇಗ್ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ಅರೇಂಜ್ ಮಾಡಿದ್ದಾರೆ. ಅವ್ರಿಗೆ DM ಮಾಡಿ ಆಯ್ತಾ. ಯಾರೆಲ್ಲ ಬರ್ಬೇಕು ಅನ್ಕೊಂಡಿದ್ರ ಜಟಾಯು ಅಡ್ವೆಂಚರ್ಸ್ಗೆ ಜಾಯ್ನ್ ಆಗ್ಬೋದು. ನಿಮ್ಮ ತಾರ ಇಲ್ಲ 4x4 ಯಾವ್ದಾದ್ರು ಗಾಡಿ ಆಗಿರ್ಬೋದು ತಗೊಂಡ್ಬರ್ಬೋದು. ನಾರ್ಮಲ್ ಗಾಡಿನೂ ಹೋಗ್ಬೋದು. ಇಲ್ಲಿ ಅಡ್ವೆಂಚರ್ ಅಂದ್ರೆ ತುಂಬಾ ಅಡ್ವೆಂಚರ್ ಏನಿರಲ್ಲ. ಎಲ್ಲ ರೋಡ್ ಎಲ್ಲ ಚೆನ್ನಾಗಿರೋಂಥ ರೋಡೆ. ನಾನು ನೋಡೋಣ, ನಾನು ಕಿಯಾ ತಗೊಳ್ಳೋಣ ಅಂತಿದ್ದೀನಿ. ಇಲ್ಲಾಂದ್ರೆ ಸುಮಾರು ಗಾಡಿಗಳಾಗ್ಬಿಟ್ಟಿದ್ದಾವೆ ಈ ಸರಿ ಅಡ್ವೆಂಚರ್ದು. ಅವ್ರಗಳ ಜೊತೆನೇ ಏನಾದ್ರು ಹೋಗೋದು, ಇಲ್ಲ ನಾನು ಕಿಯಾ ತಗೊಂಡು ಹೋಗೋದು ಪ್ಲಾನ್ ಮಾಡ್ತಾ ಇದೀವಿ. ಕ್ರೇಜಿ ಟ್ರಿಪ್ ಇರುತ್ತೆ ಮಾತ್ರ ಇದು. ಜೀವನದಲ್ಲಿ ಒಂದ್ಸರಿ ನೋಡ್ಬೇಕು. ಏನ ಮಹಾರಾಷ್ಟ್ರನ ಎಕ್ಸ್ಪ್ಲೋರ್ ಮಾಡಬೇಕು. ಯಾಕೆಂದ್ರೆ ಜಾಗ ತುಂಬಾ ಸಖತ್ತಾಗಿದೆ ಅಲ್ಲೆಲ್ಲ. ನಾವು ಇಲ್ಲೆಲ್ಲ ಚಿಕ್ಕಮಂಗ್ಳೂರು ಮತ್ತೆ ಈ ಕುದುರೆಮುಖ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಅದ್ರದೇ ಒಂದು ವಿಭಿನ್ನವಾದಂತಹ ಒಂದೊಂದು ಸ್ಪೆಷಲ್ ಜಾಗಗಳಿದಾವೆ. ನೀವು ಪೆಡ್ಡಿ ಸಿನಿಮಾ ಎಲ್ಲ ನೋಡಿದ್ರಿ ಅಲ್ವಾ? ಇದು ಯಾವ್ದೋ ಅನ್ಕೊಂಡ್ ಕುಣಿತಾನಲ್ಲ ಅವನು, ಹಿಂಗೆ ಅನ್ಕೊಂಡ್ ಕುಣಿಯೋದು, ಆ ಜಾಗಕ್ಕೆಲ್ಲ ಹೋಗ್ತೀವಿ. 6 ವಾಟರ್ ಫಾಲ್ಸು, ಒಂದಿಷ್ಟು ಆಫ್ ರೋಡ್ಸು ಇವೆಲ್ಲ ಇದಾವೆ. ಕ್ರೇಜಿ ರೈಡು. ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಬನ್ನಿ, ಯಾರೆಲ್ಲ ಬರಬೇಕು ಅನ್ಕೊಂಡಿದ್ರೆ ನೀವು ಬರ್ಬೋದು. ಇಲ್ಲ ಇನ್ನೊಂದ್ಸರಿ ನೋಡ್ತೀವಿ ಅಂತಂದ್ರೆ ಅವ್ರು ಆರ್ಗನೈಸ್ ಮಾಡ್ತಾ ಇರ್ತಾರೆ. ನಾನಂತೂ ಈ ಸರಿ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದವರು ಈ ಜರ್ನಿ ಜಾಯ್ನ್ ಆಗೋರು ಬರಲೇಬೇಕು ಅಂತ ಏನಿಲ್ಲ. ಬರೋರು ಆಸಕ್ತಿ ಇದ್ದವರು ಅಡ್ವೆಂಚರ್ ಇದಕ್ಕೆ DM ಮಾಡಿ. ಕಳೆದ 1 ತಿಂಗಳಿಂದ ನಾನು ಒಂದು ಆರೋಗ್ಯದಲ್ಲಿ ಸಖತ್ತು ಏರುಪೇರು ಕಂಡುಬಿಟ್ಟೆ. ಈ ಸರಿ ಅದೇನೋ ಒಂದ್ಸರಿ ಜ್ವರ ಬಂದು ನನಗೆ ತುಂಬಾ ಆಟ ಆಡಿಸ್ಬಿಡ್ತು. ಅಂತಿಂತ ಆಟ ಆಡ್ಸೋದೆಲ್ಲ ಲೈಫ್ ಒಂದು ಸ್ವಲ್ಪ ಲೆಸನ್ನ ಇನ್ನೂ ಜಾಸ್ತಿ ಕಲಿಸ್ಕೊಡ್ತು. ಈಗ ಅದರಿಂದ ಹೊರಗಡೆ ಬರಬೇಕಾಗಿದ್ದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹಂಗಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಕಂಟೆಂಟ್ಗಳು ಬಿದ್ದಿರಲಿಲ್ಲ. ಇನ್ನು ಮುಂದೆ ಈ ಮಹಾರಾಷ್ಟ್ರ ಟ್ರಿಪ್ಪು, ಈ ಜರ್ನಿದು ಏನೆಲ್ಲ ಹೆಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಹೆಂಗ್ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅದ್ರದ್ದು ಎಲ್ಲದೂ ಎಪಿಸೋಡ್ಸ್ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಕ್ರೇಜಿ ಎಪಿಸೋಡ್ಸು. ಹಿಮಾಲಯನ್ ಸರ್ವಿಸ್ ಮಾಡಿ ಅದ್ರಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಂದು ಹಂತದಲ್ಲಿ ಬೈಕ್ ನಮಗೆ ತುಂಬಾ ಕಂಫರ್ಟಬಲ್ ಆಗಲ್ಲ. ಬಟ್ ನನಗೆ ಬೈಕ್ ಕ್ರೇಜ್ ಇದೆ. ಗಾಡಿಗಳು ಮಾತ್ರ ಡಿಫ್ರೆಂಟ್ ಆಗಿರೋ ಗಾಡಿಗಳು ಬರ್ತವೆ ಮುಂದೆ. ಆಮೇಲೆ ನಾನೊಂದಿಷ್ಟು ಕಂಟೆಂಟ್ಸ್ನ ಬದಲಾವಣೆ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಕಂಟೆಂಟ್ಸ್ಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಯಾವ ರೀತಿ ಕಂಟೆಂಟ್ಸ್ಗಳನ್ನ ನೋಡೋಕೆ ಇಷ್ಟಪಡ್ತೀರಾ? ಡೈಲಿ ಲಾಗ್ಸಾ, ಫುಡ್ ಲಾಗ್ಸಾ? ನಂದು ಎಲ್ಲಾ ಥರ ಮಿಕ್ಸ್ ಆಗೋಗ್ಬಿಟ್ಟಿದೆ ಇಲ್ಲಿವರೆಗೆ. ಫಿಲ್ಮ್ ಮೇಕಿಂಗಿಗೆ ಸತೀಶ್ ಹಿರೇಗೌಡ ಫಿಲ್ಮ್ ಚಾನಲ್ ಅಂತಾನೆ ಸಪ್ರೇಟ್ ಇದೆ, ಅಲ್ಲಿ ಬಿಡ್ತೀನಿ. ಯಾವ ರೀತಿ ಕಂಟೆಂಟ್ಸ್ಗಳು ನೋಡೋಕೆ ಇಷ್ಟಪಡ್ತೀರಾ? ನನ್ನ ತಲೆಯಲ್ಲೂ ಒಂಥರ ಇದೆ, ನನ್ನ ಒಂದು ಕಂಟೆಂಟ್ ಸ್ಟೈಲ್ ಚೇಂಜ್ ಆಗಬೇಕು. ನನಗೆ ಸಾಕು ಇವೆಲ್ಲ ಮಕ್ಕಳ ಥರ ಆಡಿದ್ದು. ಸ್ವಲ್ಪ ವ್ಯಾಲ್ಯೂಯಬಲ್ ಕಂಟೆಂಟ್ಸ್ ಬೇಕು ಜೀವನದಲ್ಲಿ. ಪ್ರತಿಯೊಂದು ವಿಡಿಯೋಸ್ಗಳು ಅಷ್ಟೇ ನಾವು ಮಾಡೋದು, ಅವೆಲ್ಲ ನಮ್ಮ ಮಕ್ಕಳಿದ್ದಂಗೆ. ನಾವು ಸತ್ತ ಮೇಲೂ ನಮ್ಮ ಹೆಸರನ್ನ ರಾಜಿಸ್ತಿರ್ತವೆ ಆಯ್ತಾ. ಯೂಟ್ಯೂಬಲ್ಲಿ ನಾವು ಮಾಡೋ ಒಂದೊಂದು ವಿಡಿಯೋನೂ ನನ್ನ ಮಗು ಈ ಥರ ಇರಬೇಕು. ಆ ಮಗುಗಳು ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಆ ಮಗು ಹುಡ್ಸೋಕ್ಕಿಂತ ಮುಂಚೆ ಎಫರ್ಟ್ ಚೆನ್ನಾಗಿರೋದು. ನಾನು ಯಾವ ಎಫರ್ಟ್ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವಿಡಿಯೋ ಮಾಡಬೇಕು ಅಂದರೆ ಅದಕ್ಕಿರೋ ಎಫರ್ಟ್ ಬಗ್ಗೆ ಹೇಳ್ತಾ ಇರೋದು. ಅಪಾರ್ಥ ಮಾಡ್ಕೊಬೇಡಿ ಆಯ್ತಾ. ಎಫರ್ಟ್ಸ್ ಅಂದರೆ ರೈಟಿಂಗ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಟಾಪಿಕ್ ಯಾವ್ದು ತಗೊಂತೀವಿ ಅದನ್ನ ಹುಟ್ಸೋಕ್ಕೆ ಪ್ರೋಸೆಸ್ ಅದನ್ನ ಹೇಳಿದ್ದು ಆಯ್ತಾ, ಆ ಪ್ರೋಸೆಸ್. ಹಂಗಾಗಿ ನನಗೂ ನೀವು ಸಜೆಸ್ಟ್ ಮಾಡಿ. ಇಲ್ಲಿವರೆಗೆ ನನ್ನ ಆಡಿಯನ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ಗಳಲ್ಲಿ ಯಾವ ರೀತಿ ನಾನು ನೋಡೋಕೆ ಇಷ್ಟಪಟ್ಟಿದ್ದೀರಾ, ನಿಮ್ಗೆ ಯಾವ ರೀತಿ ವಿಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ನನ್ನ ಸ್ಟೈಲಲ್ಲಿ, ಅದೊಂದಿಷ್ಟನ್ನ ಸಾಧ್ಯ ಆದಷ್ಟು ಕಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನನ್ನೊಳಗೆ ಒಂದಿಷ್ಟು ಥಾಟ್ ಇದೆ, ಇಷ್ಟು ದಿನ ಮಾಡದೇ ಇರೋ ಅಂತ ಒಂದಿಷ್ಟು ಥಾಟ್ಗಳು ನನ್ನೊಳಗಿದ್ದಾವೆ. ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಅದು ಯಾವ ಥರ ಆಗುತ್ತೆ. ಓಕೆ, ಫೈನಲಿ ದಿಸ್ ಇಸ್ ದ ಅನೌನ್ಸ್ಮೆಂಟ್. ಈ ವಿಡಿಯೋದಲ್ಲಿ ಹಿಮಾಲಯನ್ ರಿಪೇರಿ ಮಾಡ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ ಎಪಿಸೋಡು. ಹಿಮಾಲಯನ್ ಬಿಡಿಸ್ಕೊಂಡು ಹೋಗಿ ಅಭಿಲಾಷ್ ನಿಲ್ಸ್ಕೊಂಡವ್ರು ಅವ್ರ ಮನೇಲಿ, ನಾನು ಅವ್ರ ಗಾಡಿ ತಗೊಂಬಂದು ನಮ್ಮ ಮನೇಲಿ ನಿಲ್ಸ್ಕೊಂಡಿದ್ದೀನಿ. ಎಕ್ಸೈಟಿಂಗ್ ಎಪಿಸೋಡ್ಸು. ಒಂದಿಷ್ಟು ಶಾಪಿಂಗ್ ಏನೆಲ್ಲ ಮಾಡ್ತೀವಿ, ಹೆಂಗ್ ಜರ್ನಿ ಪ್ಲಾನ್ ಮಾಡ್ತೀವಿ ಅನ್ನೋದು ಮುಂದಿನ ಎಪಿಸೋಡ್ಗಳಲ್ಲಿ ನೀವು ನೋಡಬಹುದು. ಮಧ್ಯೆ ಒಂದೊಂದು ಬರ್ಬೋದು. 8ನೇ ತಾರೀಕು ಅಂದರೆ ನಾವು 8ನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ, 9ನೇ ತಾರೀಕು 10ನೇ ತಾರೀಕಿಂದ ಎಪಿಸೋಡ್ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಅಲ್ಲೆಡ್ರ ಅಲ್ಲೇ ಬಹುಮಾನ. ಈಗ ಈ ಸರಿ ಎಪಿಸೋಡ್ಸ್ಗಳು ತುಂಬಾ ಚೆನ್ನಾಗಿ ಬೇಗ ಬರ್ತವೆ ಆಯ್ತಾ. ರೀಲ್ಸ್ಗಳಲ್ಲೂ ಇನ್ಸ್ಟಾಗ್ರಾಮ್ ರೀಲಲ್ಲೂ ಅಷ್ಟೇ ಸತೀಶ್ ಹಿರೇಗೌಡ ಇನ್ಸ್ಟಾಗ್ರಾಮಲ್ಲೂ ಎವ್ರಿ ಡೇ ಜರ್ನಿನ ನೀವು ನೋಡ್ಬೋದು. 9 ದಿನ ಅಂದರೆ 9 ರೀಲ್ ಬರ್ತವೆ. 9 ದಿನದ ಮಹಾರಾಷ್ಟ್ರ ಟ್ರಿಪ್ ಹೆಂಗಿತ್ತು ಅಂತ. ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.